ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಅತ್ಯಧಿಕವಾದ ಕೃಪೆ ಸಮಾಧಾನ ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚೆಚ್ಚಾಗಿ ದೊರೆಯಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನು ಪವಿತ್ರಾತ್ಮನು ಎಂಬ ಶೀರ್ಷಿಕೆ ಅಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 28ನೇ ವಚನ. ಮತ್ತಾಯ 12:28. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಈ ವಾಕ್ಯವನ್ನು ಗ್ರಹಿಸಿದಾಗ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಜನನದಲ್ಲಿ ಪವಿತ್ರ ಆತ್ಮ, ಆತನ ದೀಕ್ಷಾಸ್ನಾನದ ವೇಳೆಯಲ್ಲಿ ಪರಿಶುದ್ಧಾತ್ಮ, ಶೋಧನೆ ಆತನ ಉಪವಾಸ ಮತ್ತು ಶೋಧನೆ ಆರಂಭ ಭಾಗದಲ್ಲಿ ಪವಿತ್ರ ಆತ್ಮ, ಆತನ ಉಪವಾಸ ಮುಗಿಸಿ ಶೋಧನೆಯನ್ನ ಜಯಿಸಿ ಹಿಂದಿರುಗುವಾಗ ಪವಿತ್ರ ಆತ್ಮ, ಆತನ ಸೇವೆಯನ್ನು ಆರಂಭಿಸುವಾಗ ಪವಿತ್ರ ಆತ್ಮ, ಹೀಗೆಲ್ಲ ನಾವು ನೋಡ್ತಾ ಬರ್ತಿದ್ದೇವೆ. ಈ ದಿನ ನಾವು ನೋಡ್ತಿರುವಂಥ ಈ ವಾಕ್ಯ ಭಾಗದಲ್ಲಿ ಇದು ಯೇಸು ಕ್ರಿಸ್ತನ ಸೇವಾ ಅವಧಿಯಲ್ಲೂ ಪವಿತ್ರಾತ್ಮನ ಜೊತೆಯಾಗಿ ಆತನೊಂದಿಗೆ ಇರುವಂಥ ಒಂದು ಸಂದರ್ಭವನ್ನು ಯೇಸು ಕ್ರಿಸ್ತನ ತಾನೇ ಇಲ್ಲಿ ಮಾತನಾಡ್ತಾನೆ. ಇದು ಯೇಸು ಕ್ರಿಸ್ತನ ಬಹಳ ನಿಸ್ವಾರ್ಥದ ಮಾತು. ಕಾರಣ, ಯೇಸು ದೆವ್ವ ಬಿಡಿಸಿದಂಥ ಅನೇಕ ಸಂದರ್ಭಗಳನ್ನು 4 ಸುವಾರ್ತೆಗಳಲ್ಲಿ, ವಿಶೇಷವಾಗಿ 3 ಸುವಾರ್ತೆಗಳಲ್ಲಿ ವಿಶೇಷವಾಗಿ ನಾವು ಓದ್ತೇವೆ. ಯೇಸು ಕ್ರಿಸ್ತನ ದೆವ್ವ ಬಿಡಿಸ್ತಾನೆ ಅವರೆಲ್ಲ ವಿಶೇಷವಾಗಿ ಬರೀತಾರೆ. ಆದರೆ ಈಗ ಮತ್ತಾಯ 12ನೇ ಅಧ್ಯಾಯದ 28ನೇ ವಚನದಲ್ಲಿ ಯೇಸು ಕ್ರಿಸ್ತನು ನೇರವಾಗಿ ಆತನು ದೆವ್ವ ಬಿಡಿಸಿದ್ದ ಈ ಸಂದರ್ಭವನ್ನ ಆತನು ಎಷ್ಟೊಂದು ನಿಸ್ವಾರ್ಥವಾಗಿ ಈ ರೀತಿಯಾಗಿ ಹೇಳ್ತಾನೆ, ನಾನು ದೇವರಾತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ. ಈತನು ದೆವ್ವ ಬಿಡಿಸಿದ್ದಕ್ಕೆ ಮಾನ ಮರ್ಯಾದೆ ಘನತೆಯನ್ನು ತಾನು ತೆಗೆದುಕೊಳ್ಳದೆ ತನ್ನಲ್ಲಿ ಅಥವಾ ಯೇಸು ಕ್ರಿಸ್ತನಲ್ಲಿ ಆತನ ಜೊತೆಗೂಡಿ ಕೆಲಸ ಮಾಡ್ತಿರುವಂಥ ಪವಿತ್ರಾತ್ಮನಿಗೆ ಅದನ್ನು ಸಲ್ಲಿಸ್ತಾನೆ. ಇದೇ ಮಾತನ್ನ ಲೂಕನು ಬರೆದ ವಿಧದಲ್ಲಿ ಅದನ್ನು ಓದುವುದಾದರೆ, ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 20ನೇ ವಚನದಲ್ಲಿ ಯೇಸು ಕ್ರಿಸ್ತನ ಮಾತು ಇನ್ನೊಂದು ವಿಧದಲ್ಲಿ ವಿಶೇಷವಾಗಿದೆ. ಹೇಗೆ? ಲೂಕ 11:20ರಲ್ಲಿ ನಾನು ದೇವರ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರಾಜು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಇಲ್ಲಿ ದೇವರ ಆತ್ಮ ಎಂಬುದಾಗಿ ಹೇಳಿದ್ದನ ಅಲ್ಲಿ ದೇವರು ಎಂಬುದಾಗಿ ಬರ್ತದೆ. ಹಾಗಾದ್ರೆ ಪವಿತ್ರಾತ್ಮನಿಗೆ ಯೇಸು ಕ್ರಿಸ್ತನ ಕೊಡುವ ಸ್ಥಾನಮಾನ, ಯೇಸು ಕ್ರಿಸ್ತನ ಪವಿತ್ರಾತ್ಮನಿಗೆ ಕೊಡುವಂತ ಗೌರವ, ಯೇಸು ಕ್ರಿಸ್ತನ ಪವಿತ್ರಾತ್ಮನಿಗೆ ಕೊಡುವಂತ ಘನತೆ, ದೇವರ ಆತ್ಮ ಎಂಬುದಾಗಿ ಹೇಳ್ತಾನೆ, ದೇವರು ಎಂಬುದಾಗಿ ಹೇಳ್ತಾನೆ. ನಿಸ್ವಾರ್ಥವಾಗಿ ದೇವರಾತ್ಮನ ಬಲದಿಂದಲೇ ನಾನು ಇವುಗಳನ್ನ ಸಾಧಿಸಿದೆ ಎಂಬುದಾಗಿ ದೇವರ ವಾಕ್ಯವಾಗಿರುವ ಯೇಸುವಿನ ಜೊತೆಗೂಡಿರುವಂಥ ದೇವರಾತ್ಮನಿಗೆ ಆತನು ಘನತೆಯನ್ನು ಸಲ್ಲಿಸಿ ಈ ಮಾತನ್ನು ಆತನು ಮಾತನಾಡ್ತಿದ್ದಾನೆ. ಇಲ್ಲಿ ಯೇಸು ಕ್ರಿಸ್ತನು ನಮಗೆ ತಿಳಿಸಿಕೊಡುವ ಇನ್ನೊಂದು ಬಹಳ ಮಹತ್ತರವಾದ ಸಂದೇಶ, ದೇವರಾತ್ಮನ ಬಲದಿಂದಲೇ ದೆವ್ವಗಳನ್ನ ಯೇಸು ಕ್ರಿಸ್ತನ ಬಿಡಿಸುವುದಾದರೆ ಆತನಿಗೆ ಹೇಳ್ತಿದ್ದಾನೆ, ದೇವರಾಜು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಹಾಗಾದ್ರೆ ರಾಜಾದಿರಾಜನಾದ ಯೇಸು ಕ್ರಿಸ್ತನು ದೇವರಾತ್ಮನ ಬಲಗೂಡಿದವನಾಗಿ ಆತನು ಬಂದಿರುವಲ್ಲಿ ಈಗ ಯೇಸು ಕ್ರಿಸ್ತನು ಹೇಳ್ತಾನೆ, ಇದು ಹೀಗಿರುವುದಾದರೆ ಅಲ್ಲಿ ದೇವರ ರಾಜ್ಯ ಬಂದದೆ. ನಾನು ದೇವರಾತ್ಮನ ಬಲದಿಂದ ಬಿಡಿಸ್ತಿರುವುದಾದರೆ ಅಲ್ಲಿ ದೇವರ ರಾಜ್ಯ ಬಂದದೆ. ನಾನು ಎಂಬುದಾಗಿ ಹೇಳುವಾಗ, ಇಲ್ಲಿ ದೇವರ ರಾಜ್ಯ ಎಂಬುದಾಗಿ ಆತನು ಹೇಳಿ ನಾನು ಎಂಬುದಾಗಿ ಹೇಳುವಾಗ ಅಲ್ಲಿ ಯೇಸು ಕ್ರಿಸ್ತನ್ ತನ್ನನ್ನು ಪರೋಕ್ಷವಾಗಿ ರಾಜಾದಿರಾಜನೆಂಬುದಾಗಿ ಆತನು ಹೇಳಿಕೊಳ್ತಿದ್ದಾನೆ. ಕಾರಣ, ಒಂದು ರಾಜ್ಯ ಇರುವುದಾದ್ರೆ ಅದನ್ನು ಆಳ್ವಿಕೆ ಮಾಡುವ ರಾಜನೂ ಇದ್ದಾನೆ. ದೇವರ ರಾಜ್ಯ ಬಂತು ಎಂಬುದಾಗಿ ಹೇಳುವಾಗ ಆ ರಾಜನು ಬರುವುದಾದರೆ, ರಾಜನು ಅಥವಾ ಅರಸನಲ್ಲಿ ಬಂದಿರುವುದಾದರೆ ಅವನ ರಾಜ್ಯ ಬಂದಿದೆ ಎಂಬುದಾಗಿ ಅದರ ಅರ್ಥ. ಹಾಗಾದ್ರೆ ಪವಿತ್ರಾತ್ಮನ ಜೊತೆಗೂಡಿ ಆತನು ಕೆಲಸ ಮಾಡುವಾಗ, ಪವಿತ್ರಾತ್ಮನ ಕಾರ್ಯ ಅಲ್ಲಿ ಯೇಸು ಕ್ರಿಸ್ತನಲ್ಲಿ ನಡೆಯುವಾಗ ಅಲ್ಲಿ ದೇವರ ರಾಜ್ಯ ಬಂದದೆ. ಅಲ್ಲಿ ದೇವರ ರಾಜ್ಯ ಬಂದದೆ ಎಂಬುದಾಗಿ ಆತನು ಹೇಳುವಾಗ ಅಲ್ಲಿ ಆತನ ದೆವ್ವಗಳನ್ನ ಬಿಡಿಸಿದ್ದನ್ನ ಆತನು ಉಲ್ಲೇಖಿಸಿದಾದರೆ ಹಾಗಾದ್ರೆ ಸೈತಾನನ ರಾಜ್ಯ ಅಲ್ಲಿಂದ ಪಲಾಯನ ಮಾಡಿದೆ. ನಮ್ಗಿದು ದೊಡ್ಡ ಪಾಠ. ನಿನ್ನ ಮನೆಯೊಳಗೆ ಯೇಸು ಕ್ರಿಸ್ತನನ್ನ ಕರೆದು ನಿನ್ನ ಮನೆಯೊಳಗಿರುವಂಥ ಸೈತಾನನ ಕಾರ್ಯಗಳು ಹೋಗುವಂತೆ ಯೇಸು ಕ್ರಿಸ್ತನನ್ನ ಅಂಗಲಾಚುವುದಾದರೆ, ಈಗ ಆತನು ದೇವರಾತ್ಮ ಬಲ ಸಹಿತವಾಗಿ ನಿಮ್ಮ ಮನೆಗೆ ಬರುವಾಗ ಆತನ ರಾಜಾದಿರಾಜನಾಗಿ ಬಂದಿದ್ದಾನೆ. ದೇವರಾತ್ಮನ ಕ್ರಿಯೆಗಳು ನಡೆಯುವುದಾದರೆ ಅದು ದೇವರ ರಾಜ್ಯದ ಚಟುವಟಿಕೆ, ದೇವರ ರಾಜ್ಯದ ಕ್ರಿಯೆ, ದೇವರ ರಾಜ್ಯದ ಗುಣಲಕ್ಷಣ ಸ್ವಭಾವಗಳನ್ನ ತೋರಿಸುವಾಗ ಹಾಗಾದ್ರೆ ನಿಮ್ಮ ಮನೆಯೊಳಗೆ ದೇವರ ರಾಜ್ಯ ಬಂದದೆ. ದೇವರ ರಾಜ್ಯ ಬಂದು ಅಲ್ಲಿ ನೆಲೆಗೊಂಡಿರುವುದಾದರೆ ಅಲ್ಲಿ ಇರುವಂಥ ಕತ್ತಲ ರಾಜ್ಯ, ಸೈತಾನನ ರಾಜ್ಯ, ದುರಾತ್ಮಗಳ ದಂಡು ಎಲ್ಲವೂ ಅಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲದೆ ಅವು ಪಲಾಯನ ಮಾಡ್ತದೆ.
ಕತ್ತಲ ರಾಜ್ಯ ದೇವರ ಬೆಳಕಿನಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಮರಣದ ರಾಜ್ಯ ದೇವರ ಜೀವದ ಎದುರು ನಿಲ್ಲುವುದಕ್ಕೆ ಅದಕ್ಕೆ ಸಾಧ್ಯವಿಲ್ಲ. ದೇವರು ದಹಿಸುವ ಅಗ್ನಿ ಆತನ ಎದುರು ಅಂಧಕಾರ ಶಕ್ತಿಗಳು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನು ಅದನ್ನ ಪ್ರಬಲವಾಗಿ, ಹಾಗಾದ್ರೆ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಒಟ್ಟಾಗಿ ಬರುವುದಾದರೆ ಹೇಗೆ ಅಲ್ಲಿರುವಂತ ಸೈತಾನ ರಾಜ್ಯ ತೊಲಗಿ ದೇವರ ರಾಜ್ಯ ಸ್ಥಾಪನೆ ಆಗುವಂತ ಈ ಒಂದು ಸ್ಪಷ್ಟ ಸಂದೇಶ ನಮ್ಮೆಲ್ಲರಿಗೂ ಅದು ದೊಡ್ಡ ಬಲವನ್ನು ಕೊಡುವಂತ ವಿಷಯವಾಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಭಾಗದಲ್ಲಿ ಯೇಸು ಕ್ರಿಸ್ತನು ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 20ನೇ ವಚನದಲ್ಲಿ ಈಗಾಗಲೇ ನಾವು ಓದಿಕೊಂಡ ಹಾಗೆ ಅಲ್ಲಿನ ದೇವರ ಬಲದಿಂದ ಎಂಬುದಾಗಿ ಆತನು ಅಲ್ಲಿ ಉಲ್ಲೇಖಿಸುವಂತ ಈ ಭಾಗವನ್ನ ಕೆಲವೊಂದು ಭಾಷಾಂತರಗಳಲ್ಲಿ ಇನ್ನೊಂದು ರೀತಿ ಅರ್ಥವನ್ನ, ಲೂಕ 11ನೇ ಅಧ್ಯಾಯದ 20ನೇ ವಚನವನ್ನ ಬೇರೆ ಭಾಷಾಂತರಗಳಲ್ಲಿ ಓದುವುದಾದರೆ, ಒಂದು ಭಾಷಾಂತರ, ನಾನು ಇದನ್ನ NIV ಓದ್ತಿದ್ದೇನೆ, ಇದು ಇಂಗ್ಲಿಷ್ ಭಾಷೆಯ ಅನೇಕ ಭಾಷಾಂತರಗಳಲ್ಲಿ ಈ ಭಾವಾರ್ಥವನ್ನೇ ಅವರು ಕೊಡ್ತಾರೆ. ನಾವು ಲೂಕನ ಸುವಾರ್ತೆಯಲ್ಲಿ ಯಾವುದನ್ನ ದೇವರ ರಾಜ್ಯ ಎಂಬುದಾಗಿ, ದೇವರ ಬಲದಿಂದ ಎಂಬುದಾಗಿ ಓದಿದೆವೋ ಅದನ್ನ ಈ ರೀತಿಯಾಗಿ ಹೇಳಲಾಗ್ತದೆ. ಬಟ್ ಇಫ್ ಐ ಡ್ರೈವ್ ಔಟ್ ಡೆಮನ್ಸ್ ಬೈ ದ ಫಿಂಗರ್ ಆಫ್ ಗಾಡ್ then the kingdom of God has come upon you. ಹಾಗಾದ್ರೆ ಯೇಸು ಕ್ರಿಸ್ತನು ಇಲ್ಲಿ ದೇವರ ಸಹಾಯದಿಂದ ಎಂಬುದಾಗಿ ಹೇಳುವಾಗ, ದೇವರ ಬೆರಳಿನಿಂದ ನಾನು ದೆವ್ವಗಳನ್ನು ಓಡಿಸುವುದಾದರೆ, ನಾನು ಇನ್ನೂ ಕೆಲವರಿಂದ ಈ ರೀತಿಯಾಗಿ ಕೇಳಿಸಿಕೊಂಡಿದ್ದೇನೆ, ಇಲ್ಲಿ ದೇವರ ಬೆರಳೆನ್ನುವಂತ ಈ ಭಾಗದಲ್ಲಿ ಕೆಲವರು ಇದನ್ನ ಹೀಗೆ ವಿವರಿಸ್ತಾರೆ, ದೇವರ ಕಿರುಬೆರಳು ಎಂಬುದಾಗಿ ಸಹ ಹೇಳ್ತಾರೆ. ಹಾಗಾದ್ರೆ ಪವಿತ್ರಾತ್ಮನ ದೇವರ ಕಿರುಬೆರಳು ಎಂಬುದಾಗಿ ಹೇಳಬಹುದೋ ಎನ್ನುವಂತ ಪ್ರಶ್ನೆ ಬರ್ತಾರೆ. ಒಂದು ವೇಳೆ ಅದರ ಅರ್ಥ ಹಾಗಲ್ಲ. ಪವಿತ್ರಾತ್ಮನ ಮಹಾ ಸಾಮರ್ಥ್ಯವನ್ನ ಏಷಾಯ ಗ್ರಂಥದಲ್ಲಿ ಬರೆದಿರುವುದನ್ನ ಗಮನಿಸಿದ್ರೆ ಆತನ ಎದುರು ನಿಲ್ಲುವುದಕ್ಕೆ ನಮಗೆ ಯಾರಿಗೂ ಶಕ್ತಿಯೇ ಇಲ್ಲ. ಅಂತ ಒಬ್ಬ ಬಹಳ ಮಹತ್ವವುಳ್ಳ, ಪ್ರಬಲನಾದ, ಸರ್ವಶಕ್ತಿ ಸಾಮರ್ಥ್ಯವುಳ್ಳ ದೇವರ ಆತ್ಮನಾಥನು. ಆದರೂ ದೆವ್ವಗಳನ್ನು ಓಡಿಸುವ ಭಾಗದಲ್ಲಿ ದೇವರಿಗೆ ಅದು ಎಷ್ಟು ಸುಲಭವಾದ ವಿಷಯ ಎಂಬುದನ್ನ ಅದು ವ್ಯಕ್ತ ಮಾಡುವುದಕ್ಕೆ, ಅದನ್ನ ವ್ಯಕ್ತಪಡಿಸುವುದಕ್ಕೆ ಈ ವಾಕ್ಯ ನಮಗೆ ಬರೆಯಲಾಗಿದೆ, ಅಥವಾ ಈ ವಾಕ್ಯದಲ್ಲಿ ನಮಗೆ ಅದು ಅರ್ಥವಾಗ್ತದೆ. ಸೈತಾನನ ದುರಾತ್ಮಗಳ ಪ್ರಾಬಲ್ಯತೆ ಎಷ್ಟೇ ಇದ್ರು ದೇವರಾತ್ಮನಿಗೆ ಅದು ಸುಮ್ಮನೆ ತನ್ನ ಕಿರುಬೆರಳಿನಲ್ಲಿ ಸುಮ್ಮನೆ ಹೀಗೆ ಹೋಗಲಾಡಿಸುವಂತ ವಿಷಯ. ಸೈತಾನ ಎಷ್ಟೇ ಪ್ರಾಬಲ್ಯ ಮೆರೆದ್ರು ದೇವರು ಅಥವಾ ದೇವರಾತ್ಮನ ತನ್ನ ಕಿರುಬೆರಳಿನಲ್ಲಿ ಸುಮ್ಮನೆ ಹಾಗೆ ಅದನ್ನು ಹೋಗಲಾಡಿಸ್ತಾನೆ. ಬಹಳ ವರ್ಷಗಳ ಹಿಂದೆ ನಡೆದಂತ ಒಂದು ಘಟನೆ, ಬೇರೊಂದು ದೇಶದಲ್ಲಿ ಒಂದು ಮನೆಯಲ್ಲಿ ಒಬ್ಬರು ಅಸ್ವಸ್ಥರು, ಅವರಿಗೆ ಸಾಧ್ಯ ಇರುವಂಥ ಎಲ್ಲಾ ವಿಧದ ಚಿಕಿತ್ಸೆಯನ್ನ ಅವರು ಪ್ರಯತ್ನಿಸಿದ್ರು. ಯಾವುದೇ ವಿಧದಲ್ಲಿ ಅವ್ರಿಗೆ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ನಂತರ ಅವರು ಕೇಳಿಸ್ಕೊಂಡ್ರು, ಅವರ ಊರಿಂದ ಸ್ವಲ್ಪ ದೂರದಲ್ಲಿ ಒಬ್ಬರು ಅಭಿಷಕ್ತ ದೇವರ ಸೇವಕಿ ಇದ್ರು. ಅವ್ರಿಗೆ ಅವರು ಪತ್ರ ಬರೀತಾರೆ. ಆಗಿನ ಕಾಲದಲ್ಲಿ ಪತ್ರ ವ್ಯವಹಾರ ಅವ್ರು ಬರೀತಾರೆ, ನಮ್ಮ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಅನಾರೋಗ್ಯದ ಸಮಸ್ಯೆ ಇದೆ, ನಾವು ಎಷ್ಟು ಚಿಕಿತ್ಸೆ ಕೊಟ್ಟರು ಅದು ಫಲ ಕಾಣ್ತಾ ಇಲ್ಲ, ಹಾಗಾಗಿ ನಿಮ್ಮ ಬಳಿಗೆ ನಾವು ಪ್ರಾರ್ಥನೆಗೆ ಬರುವುದಾದ್ರೆ ಯಾವಾಗ ಬರಬೇಕು? ದೇವರ ಸೇವಕಿಯ ಮನೆಗೆ ಕೆಲವು ದಿನಗಳಾದ್ಮೇಲೆ ಪತ್ರ ಬಂತು. ಅವರು ಪತ್ರ ಓದಿ ಮತ್ತೆ ವಾಪಸ್ ಬರೆದ್ರು, ನೀವು ಬರುವುದಾದ್ರೆ ಇಂಥ ದಿನ ಬನ್ನಿ, ಇಂಥ ತಾರೀಕು ಇಂಥ ಸಮಯಕ್ಕೆ ನಮ್ಮಲ್ಲಿ ಬರ್ಬೋದು ಎಂಬುದಾಗಿ. ನಂತರ ಮನೆಯವರು ಅದಕ್ಕೆ ಮತ್ತೆ ಪ್ರತ್ಯುತ್ತರ ಕೊಟ್ಟು, ನಾವು ಇಂಥ ದಿನದಲ್ಲಿ ಬರ್ತೇವೆ ಎಂಬುದಾಗಿ ಅವರು ಬಂದರು. ಆ ದಿನ ಸಮಯಕ್ಕೆ ಸರಿಯಾಗಿ ದೇವರ ಆ ಸೇವಕ್ಕೆ ಅವರು ಕಾಯ್ತಾ ಇದ್ರು. ಅದೇ ವಿಧದಲ್ಲಿ ಆ ಕುಟುಂಬಸ್ಥರೇ ಬಂದರು. ಹೆಚ್ಚು ಕಮ್ಮಿ ಒಂದು 5-6 ಜನ ಮೇಲೆ ಅವರೆಲ್ಲರೂ ಅವರ ಮನೆಗೆ ಬಂದರು. ಆ ದೇವರ ಸೇವಕಿ ಅವ್ರನ್ನ ಕದ ತೆರೆದು ಬಹಳ ಔದಾರ್ಯದಿಂದ ಅವ್ರನ್ನ ಮನೆಯೊಳಗೆ ಆಹ್ವಾನಿಸಿದ್ರು. ಅವರಲ್ಲಿ ಪ್ರತಿಯೊಬ್ಬ ಸದಸ್ಯರು ಮನೆಯೊಳಗೆ ಬರುವವರೆಗೂ ಅವರು ಬಾಗಿಲ ಬಳಿಯಲ್ಲಿಯೇ ಹೊಸ್ತಲಲ್ಲಿ ನಿಂತು ಅವ್ರನ್ನೆಲ್ಲ ಒಳಗೆ ಬರಮಾಡಿಕೊಂಡ್ರು. ಹೀಗೆ ಅವರೆಲ್ಲರೂ ಒಬ್ಬೊಬ್ಬರಾಗಿ ಒಳಗೆ ಬರುವಾಗ ದೇವರ ಸೇವಕಿ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಬೇರೆ ರೀತಿ ಒಬ್ಬರ ಜೊತೆ ವರ್ತಿಸ್ತಾರೆ. ಹೇಗೆ? ಅಷ್ಟೂ ಮಂದಿಯಲ್ಲಿ ಒಬ್ಬರನ್ನು ಮಾತ್ರ ನೋಡಿ ಒಬ್ಬರ ಅವರ ಒಂದು ಭುಜದ ಮೇಲೆ ಅವರ ಕೈಯನ್ನ ಸ್ವಲ್ಪ ಹತ್ರಕ್ಕೆ ತೆಗೆದುಕೊಂಡು ಹೋಗಿ ಎಚ್ಚೆ ಹೋಗು ಅನ್ನೋ ರೀತಿಯಲ್ಲಿ ಅವರು ಅದನ್ನು ಜಾಡಿಸ್ತಾರೆ. ಒಂದು ವೇಳೆ ನೊಣ ಕೂತಾಗಲೋ ಅಥವಾ ಯಾವುದೋ ಕೀಟವೋ ಚಿಟ್ಟೆಯೋ ಏನಾದ್ರೂ ಇದ್ರೆ ಅದನ್ನ ಓಡಿಸೋ ವಿಧದಲ್ಲಿ ಎಚ್ಚೆ ಎಂಬುದಾಗಿ ಅವರು ಅದನ್ನ ಓಡಿಸ್ತಾರೆ. ನಂತರ ಎಲ್ಲರೂ ಒಳಗೆ ಹೋಗಿ ಆಯ್ತು. ಅತಿಥಿಗಳೆಲ್ಲ ಈಗ ಅವರ ಮನೆಯಲ್ಲಿ ಕೂತ್ಕೊಂಡ್ರು. ಅದರಲ್ಲಿ ಈಗ ಒಬ್ರು ಮಾತನಾಡ್ತಾರೆ, ದೇವರ ಸೇವಕನ ಉದ್ದೇಶಿಸಿ ಪ್ರಶ್ನಿಸ್ತಾರೆ, ನಾವೆಲ್ಲ ಒಳಗೆ ಬರುವಾಗ ನೀವು ಅವರೊಬ್ಬರನ್ನ ಮಾತ್ರ ನೋಡಿ
ಹೀಗೆ ನೀವು ಏನೋ ಒಂದು ಕೀಟವನ್ನು ಓಡಿಸುವ ವಿಧದಲ್ಲಿ ಏಚ್ಛೆ ಎಂಬುದಾಗಿ ನೀವು ಅದನ್ನು ಓಡಿಸಿದ್ರಲ್ಲ, ಯಾಕೆ ಹಾಗೆ ಮಾಡಿದ್ರಿ ಅಂತ ಕೇಳ್ತಾರೆ. ಆಗ ದೇವರ ಸೇವಕ್ಕೆ ಉತ್ತರ ಕೊಡ್ತಾರೆ, ಇಲ್ಲ, ನೀವೆಲ್ಲ ಒಳಗೆ ಬರುವಾಗ ಅವರ ಭುಜದ ಬದಿಯಲ್ಲಿ ಒಂದು ದುರಾತ್ಮ ಇತ್ತು. ಆ ದುರಾತ್ಮ ನನ್ನ ಮನೆಯೊಳಗೆ ಬರೋದು ನನಗೆ ಇಷ್ಟ ಇರಲಿಲ್ಲ, ಹಾಗಾಗಿ ಅದನ್ನ ಮಾತ್ರ ನಾನು ಓಡಿಸಿದೆ ಅಂತಾರೆ. ಆಶ್ಚರ್ಯ! ಅಷ್ಟು ಮಂದಿಯಲ್ಲಿ ಅವರೇ ರೋಗಿ. ಯಾರ ಭುಜವನ್ನು ಅವರು ಹೀಗೆ ಭುಜದಿಂದ ಹಾಗೆ ಓಡಿಸಿದ್ರು ದುರಾತ್ಮನನ್ನ, ಅವರೇ ರೋಗಿ. ಅವರಿಗೆ ಆ ಭುಜದಲ್ಲಿಯೇ ವೇದನೆ ಇದ್ದದ್ದು. ಆ ದುರಾತ್ಮ ನನ್ನ ಅವರ ಹಾಗೆ ಸುಮ್ಮನೆ ಹೀಗೆ ಓಡಿಸಿದ ಮರುಕ್ಷಣದಲ್ಲೇ ಅವರಿಗೆ ಆ ಭುಜಕ್ಕೆ ಸಂಬಂಧಪಟ್ಟ ಯಾವ ನೋವು ವ್ಯಾಧಿ ಅವರಲ್ಲಿ ಇರಲೇ ಇಲ್ಲ. ಎಲ್ಲರಿಗೂ ಆಶ್ಚರ್ಯವಾಗಿ ಪ್ರೀತಿಯುಳ್ಳ ದೇವ ಜನರೇ, ದೇವರಿಗೆ ದೆವ್ವ ದುರಾತ್ಮಗಳನ್ನ ಓಡಿಸುವಂಥದ್ದು ಒಂದು ಸಾಧಾರಣ ಕೆಲಸ. ಅಲ್ಲಿ ದೇವರ ರಾಜ್ಯ ಬಂತು ಎಂಬುದಾಗಿ ಹೇಳ್ತಾರೆ. ದೇವರ ರಾಜ್ಯ ಬರುವಾಗ ಸೈತಾನ್ ರಾಜ್ಯ ಕಿತ್ತುಕೊಂಡು ಹೋಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾದ್ರೆ ನೀವು ವಾಕ್ಯ ಭರಿತರಾಗಿ, ನೀವು ದೇವರಾತ್ಮ ಭರಿತರಾಗಿ ನಿಮ್ಮ ಮೂಲಕವೂ ಇಂಥ ಕಾರ್ಯಗಳ ಆಗಲಿ ಎಂಬುದಾಗಿ ಕರ್ತನು ಬಯಸ್ತಾನೆ. ದೆವ್ವಗಳನ್ನ ಓಡಿಸುವಂತ ಅಧಿಕಾರವನ್ನು ಆತನು ನಿಮಗೂ ಕೊಟ್ಟಿದ್ದಾನೆ. ಮಾರ್ಕನು ಬರೆದ ಸುವಾರ್ತೆಯ ಕೊನೆಯ 16ನೇ ಅಧ್ಯಾಯದ 17ನೇ ವಚನದಲ್ಲಿ ನಾವು ಅವಶ್ಯವಾಗಿ ಒಂದು ವಾಕ್ಯವನ್ನು ಓದ್ತೇವೆ. 17ನೇ ವಚನ, ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಮೊಟ್ಟ ಮೊದಲನೇ ವಿಷಯ, ಯೇಸುವನ್ನು ನಂಬಿದ ನೀವು ದೆವ್ವಗಳನ್ನ ಬಿಡಿಸಬೇಕೆಂದು ಆತನು ಬಯಸ್ತಾನೆ. ಅನೇಕರಲ್ಲಿ ದೆವ್ವದ ಕಾಟ ಇದೆ. ಸುತ್ತಮುತ್ತಲು ಅನೇಕರು ದೆವ್ವ ಪೀಡಿತರಾಗಿದ್ದಾರೆ. ಇದೇ ಲೂಕನ ಸುವಾರ್ತೆ 9ನೇ ಅಧ್ಯಾಯದ 1ನೇ ವಚನದಲ್ಲಿ ಯೇಸು ಕ್ರಿಸ್ತನ 12 ಮಂದಿ ಶಿಷ್ಯರನ್ನ ಒಟ್ಟಿಗೆ ಕರೆದ ಹೇಳಿದಂತ ಮಾತು, ಆತನ 12 ಮಂದಿ ಶಿಷ್ಯರನ್ನ ಒಟ್ಟಿಗೆ ಕರೆದವರಿಗೆ ಎಲ್ಲಾ ದೆವ್ವಗಳನ್ನು ಬಿಡಿಸುವ ಮತ್ತು ರೋಗಗಳನ್ನು ವಾಸಿ ಮಾಡುವ ಅಧಿಕಾರ ಶಕ್ತಿಗಳನ್ನು ಕೊಟ್ಟು ಇದನ್ನು ಹೇಗೆ ಓದ್ಬೇಕಾಗ್ತದೆ. ಎಲ್ಲಾ ದೆವ್ವಗಳನ್ನು ಬಿಡಿಸುವ, ರೋಗಗಳನ್ನು ವಾಸಿ ಮಾಡುವಂತ ಎಲ್ಲ ದೆವ್ವಗಳನ್ನು ಬಿಡಿಸುವ ಅಧಿಕಾರ, ಎಲ್ಲ ರೋಗಗಳನ್ನು ವಾಸಿ ಮಾಡುವ ಅಧಿಕಾರ ಯೇಸು ಕ್ರಿಸ್ತನ ಕೊಡ್ತಾರೆ. ಇನ್ನು ಮಾರ್ಕನ ಸುವಾರ್ತೆಯಲ್ಲಿ ಹೋದ್ರೆ ಯೇಸು ಕ್ರಿಸ್ತನ ದೆವ್ವ ಬಿಡಿಸುವಂತ ಈ ಕೆಲಸಕ್ಕೆ ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದೆ ಅನ್ನೋದನ್ನ ಮಾರ್ಕನ ಸುವಾರ್ತೆ ಅನೇಕ ಸುವಾರ್ತೆಯಲ್ಲಿ ಮಾರ್ಕನ ಅತಿ ವಿಶೇಷವಾಗಿ ಅದನ್ನು ಉಲ್ಲೇಖಿಸ್ತಾ ಹೋಗ್ತಾರೆ. ಇನ್ನು ಮತ್ತಾಯನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದ 16ನೇ ವಚನಕ್ಕೆ ಬರುವಾಗ ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸು. ಕಾರಣ ಅಲ್ಲಿ ಪೇತ್ರನ ಅತ್ತೆ ಮನೆ ಮುಂದೆ ವಿಪರೀತ ಜನ ಸ್ತೋಮ ನೆರೆದಿರುವಲ್ಲಿ ಯೇಸು ಕ್ರಿಸ್ತನು ಈಗ ಆ ಸಂಜೆಯಲ್ಲಿ ಬಾಯಿ ಮಾತಿನಿಂದಲೇ ಒಂದೊಂದು ದೆವ್ವ ಬಿಟ್ಟು ಹೋಗುವ ಹಾಗೆ ಆಜ್ಞಾಪನೆ ಕೊಡ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾದರೆ ಯೇಸು ಕ್ರಿಸ್ತನು ದೇವರ ಆತ್ಮನ ಬಲದಿಂದ ಆತನ ಸೇವೆಯನ್ನ ಮಾಡುತ್ತಾ ಸೈತಾನದ ಬಾಧಿಸಲ್ಪಡ್ತಿರೋ ಎಲ್ಲರನ್ನೂ ಗುಣಪಡಿಸ್ತಾ ಸಂಚರಿಸ್ತಾ ಯೇಸು ಸೈತಾನ ದೆವ್ವಗಳ ಸೈತಾನ ಬಾಧೆಯಿಂದ ನಾನಾ ವಿಧವಾದ ತೊಂದರೆಗೆ ಈಡಾದ ಜನರನ್ನ ಹೀಗೆ ದೇವರಾತ್ಮನ ಬಲದಿಂದ ಬಿಡಿಸ್ತಾ ಹೋಗ್ತಾನೆ. ಪ್ರೇರೆ, ನಿನ್ನ ಸೇವೆಯಲ್ಲಿ ಇದು ಪ್ರಾಮುಖ್ಯವಾದ ವಿಷಯವಾಗ್ತದೆ. ಇದಕ್ಕೆ ದೇವರ ಬಳಿ ಬಂದು, ದೇವರೇ ನೀನು ಮಾಡದ ಈ ಕೆಲಸಗಳನ್ನ ನಾನು ಮಾಡೋದಕ್ಕೆ ನನ್ನ ಬಲಪಡಿಸೆಂಬುದಾಗಿ ಕರ್ತನ ಬಳಿ ಕೇಳು. ಈ ಕಾರ್ಯವನ್ನು ಮಾಡಬೇಕಾಗ್ತದೆ. ದೇವರು ಇದಕ್ಕಾಗಿ ಒಂದು ವಿಶೇಷವಾದ ವರವನ್ನಿಟ್ಟಿದ್ದಾನೆ. ಸತ್ಯ ಅಸತ್ಯ ಆತ್ಮಗಳನ್ನು ವಿವೇಚಿಸುವವರ, ಸತ್ಯದ ಆತ್ಮ ಯಾವುದು, ಅಸತ್ಯದ ಆತ್ಮ ಯಾವುದು, ಪವಿತ್ರಾತ್ಮ ಯಾವುದು, ದುರಾತ್ಮ ಯಾವುದು, ಇದನ್ನ ವಿವೇಚಿಸುವಂತ ವರವನ್ನ ಆತನು ಸಭೆಯೊಳಗಿಟ್ಟಿದ್ದಾನೆ. ಈ ವರದ ವೈಶಿಷ್ಟ್ಯದಲ್ಲಿ ನೀವು ವಿಧ ವಿಧ ಆತ್ಮಗಳನ್ನ ನೀನು ಕಂಡುಕೊಳ್ಳಲಿಕ್ಕೆ ನಿನಗೆ ಸಾಧ್ಯವಾಗ್ತದೆ. ಆಗ ದೇವರಾತ್ಮನ ಜೊತೆಗೂಡಿ ಮಾಡಬೇಕಾದದ್ದೇನೆಂಬುದನ್ನು ಆತನು ಕಲಿಸಿಕೊಡ್ತಾನೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಕರ್ತನಾದ ಯೇಸುವೇ, ನೀನು ನಿನ್ನ ರಭಸವಾದ ಪ್ರಬಲವಾದ ದೇವರಾಜ್ಯದ ಕೆಲಸದಲ್ಲಿ ದೇವರಾತ್ಮನ ಬಲದಿಂದಲೇ ಮಾಡಿದ್ದನ್ನು ತೋರಿಸ್ತಿ. ಯೇಸುವೆ, ನಾನು ಎಂಬುದಾಗಿ ಹೇಳುವಾಗ ನೀನಿಲ್ಲಿ ಪರೋಕ್ಷವಾಗಿ ಯಾವ ವಿಧದಲ್ಲಿ ರಾಜಾದಿರಾಜನು ನೀನು ದೇವರಾತ್ಮನ ಬಲದಿಂದ ಮಾಡಿದ ಕಾರ್ಯಗಳ ನಿಮಿತ್ತ ಇಲ್ಲಿ ದೇವರಾಜ್ಯ ಪ್ರತ್ಯಕ್ಷವಾಯಿತು ಎಂಬುದಾಗಿ ಹೇಳ್ತಿಲ್ಲ. ರಾಜನೇ, ನೀನು ಬಂದು ನಿನ್ನ ರಾಜ್ಯದ ಸಹಿತವಾಗಿ ಬಂದು ಕರ್ತನ ಸೈತಾನನ ಸಂಗತಿಗಳನ್ನ ಓಡಿಸಿ ಸೈತಾನ ಸಾಮ್ರಾಜ್ಯನ ಓಡಿಸುವಂತನಾಗಿದೆಯಲ್ಲ ಕರ್ತನೆ. ನೀನು ಮಾಡಿದ ದೆವ್ವಗಳನ್ನು ಬಿಡಿಸುವ ಈ ಸೇವೆನ ಕ್ರಿಸ್ತನ ಸಭೆಗೂ ನೀನು ಕೊಟ್ಟಿದೆಯಲ್ಲ ಸ್ವಾಮಿ. ಕರ್ತನೆ, ಈ ದಿನದಲ್ಲಿ ಇಂಥ ಸೇವೆ ಎಷ್ಟೋ ಅಗತ್ಯವಿದೆಯಪ್ಪ. ಕರ್ತನೆ, ಇದನ್ನು ಕೇಳ್ತಿರುವಂಥ ಒಬ್ಬೊಬ್ಬರು ಕರ್ತನೆ, ನೀನು ಮಾಡಿದ ಈ ಸೇವೆಯನ್ನು ನಾನು ಮಾಡುವಂತೆ ನನ್ನನ್ನು ದೇವರಾತ್ಮದಿಂದ ಬಲಪಡಿಸು ಎಂಬುದಾಗಿ ಕೇಳುವಾಗ ಅವರಿಗೂ ಕರ್ತನೆ ಸತ್ಯಾಸತ್ಯ ಆತ್ಮಗಳನ್ನು ವಿವೇಚಿಸುವ ವರವನ್ನು ಅನುಗ್ರಹಿಸಿ ದೆವ್ವಗಳನ್ನ ಓಡಿಸುವ ಅಧಿಕಾರವನ್ನು ಶಿಷ್ಯರಿಗೆ ನೀನು ಕೊಟ್ಟಂತೆ, ಎಲ್ಲಾ ರೋಗಗಳನ್ನ ವಾಸಿ ಮಾಡುವಂಥ ಅಧಿಕಾರ ಕೊಟ್ಟಂತೆ ಕರ್ತನೆ, ಹಾವುಗಳನ್ನ ಚೇಳುಗಳನ್ನ ವೈದ್ಯ ಸಮಸ್ತಗಳನ್ನು ತುಳಿಯುವ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ ಅಂತ ಈ ವಚನಗಳು ನಿನ್ನ ವಾಗ್ದಾನಗಳು ಕರ್ತನೆ ನಮ್ಮೊಬ್ಬೊಬ್ಬರನ್ನ ಬಲಪಡಿಸಲಿ, ಪ್ರಿಯರನ್ನ ಬಲಪಡಿಸಲಿ. ಈಗಲೂ ಈ ವಾಕ್ಯವನ್ನು ಕೇಳ್ತಿರುವಂತ ಈ ಪ್ರಿಯರಲ್ಲಿ ಯಾರ್ಯಾರ ಮನೆಗಳಲ್ಲಿ ದೆವ್ವಗಳ ಕಾಟವಿದೆಯೋ ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಅದು ಅವರ ಮನೆಯನ್ನು ಬಿಟ್ಟು ಹೊರಗೆ ಹೋಗಲಿ. ಈ ವ್ಯಕ್ತಿಗಳನ್ನ, ಇವರ ಕುಟುಂಬದ ಪ್ರೇರಣೆ ಬಿಟ್ಟು ಹೊರಗೆ ಹೋಗಲಿ. ಮಾಟಪತ್ರದ ಶಕ್ತಿಗಳು ಮುರಿಯಲ್ಪಡಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಕರ್ತನಾದ ಯೇಸುವೇ, ನಿನ್ನ ಹೊಡೆತನದ ಅಡಿಯಲ್ಲಿ ಮಕ್ಕಳು ಸುರಕ್ಷಿತರಾಗಿರಲಿ. ನಿನ್ನ ನಾಮದ ಬಲದಿಂದ, ನಿನ್ನ ರಕ್ತದ ಪ್ರೋಕ್ಷಣೆಯಿಂದ ಸ್ವಾಮಿ, ದೇವರ ಆತ್ಮನ ಬಲದಿಂದ ಕರ್ತನೆ ಅವರು ಬಲಗೊಳ್ಳಲಿ. ವಾಕ್ಯವೆಂಬ ಖಡ್ಗ ಇವರಿಗೆ ಕೊಡಲ್ಪಡಲಿ. ನಿನ್ನ ಮಕ್ಕಳು ಜಯಶಾಲಿಗಳಾಗಲಿ. ಇವರಿಗಿರುವಂಥ ನಿಟ್ಟುಸಿರು, ಅವಮಾನ, ಚಿಂತೆ, ಕಷ್ಟ, ಹೋರಾಟಗಳಿಂದ ಯೇಸು ಕ್ರಿಸ್ತನ ಹೆಸರಲ್ಲಿ ಈಗಲೇ ಬಿಡುಗಡೆ ಆಗಲಿ. ಆಶೀರ್ವದಿಸಲಿ.
ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.